ನಿಮ್ಮ ಆಕ್ಸಿಸ್ ಬ್ಯಾಂಕ್ ಅಕೌಂಟ್ ATM ಪಿನ್ನನ್ನು ಹೇಗೆ ಜನರೇಟ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೀವೇನಾದರೂ ಆಕ್ಸಿಸ್ ಬ್ಯಾಂಕಲ್ಲಿ ಹೊಸದಾಗಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಸೇವಿಂಗ್ ಅಕೌಂಟು, ಸೊ ಅವರು ಒಂದು ಈ ಥರ ಬುಕ್ಲೆಟ್ ಆ್ಯಂಡ್ ಪಾಸ್ಬುಕ್ ಮತ್ತು ಅಕೌಂಟ್ ನಂಬರ್ ಇದರೊಳಗಡೆ ಒಂದು ATM ಕೂಡ ಕೊಡ್ತಾರೆ. ಸೊ ಈ ಒಂದು ATM ಮುಂಚೆ ಆಗಿದ್ರೆ ಒಂದು ಸ್ಕ್ರ್ಯಾಚ್ ಕಾರ್ಡ್ ನಂಬರ್ ಬರುತ್ತೆ, ಸೊ ATM ಪಿನ್. ಸೊ ಇದರ ಜೊತೆಗೆ ಬಟ್ ಈಗ ಆ ಥರ ಇಲ್ಲ, ATM ಕಾರ್ಡನ್ನು ಕೊಟ್ಟಿರ್ತಾರೆ, ನಾವೇ ಹೋಗ್ಬಿಟ್ಟು ಸ್ವತಃ ATM ಒಳಗಡೆ ಹೋಗಿ ಸೊ ಪಿನ್ನನ್ನು ಜನ್ರೇಟ್ ಮಾಡ್ಕೋಬೇಕು. ಸೊ ಅದು ಹೇಗೆ ಅಂತಂದರೆ, ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಅಕೌಂಟ್ ಆಕ್ಟಿವೇಟ್ ಆಗಿದೆಯೋ ಇಲ್ಲ ಅಂತ ಒಂದು ಮೆಸೇಜ್ ಕಳಿಸ್ತಾರೆ. ಯುವರ್ ಸೇವಿಂಗ್ ಅಕೌಂಟ್ ಈಸ್ ಆಕ್ಟಿವೇಟೆಡ್ ಅಥವಾ ಕರೆಂಟ್ ಅಕೌಂಟ್ ಈಸ್ ಆಕ್ಟಿವೇಟೆಡ್ ಅಂತ ಒಂದು ಮೆಸೇಜ್ ಬರುತ್ತೆ. ನಂತರ ಆಧಾರ್ ನಂಬರ್ ಈಸ್ ಸಕ್ಸಸ್ಫುಲಿ ಸೀಡೆಡ್ ಅಂತ ಬರುತ್ತೆ. ಸೊ ಈ ಒಂದು ಎರಡು ಮೆಸೇಜ್ ನಿಮ್ಮ ಫೋನ್ ನಂಬರ್ಗೆ ಬಂದ ನಂತರ ನೀವು ಈ ಪಿನ್ನನ್ನು ಜನ್ರೇಟ್ ಮಾಡಬೇಕಾಗುತ್ತೆ. ಅಂದರೆ ನೀವು ATM ಕಾರ್ಡನ್ನು ಆ್ಯಕ್ಟಿವೇಟ್ ಮಾಡಬೇಕಾಗುತ್ತೆ. ಸೊ ATM ಕಾರ್ಡನ್ನು ಆ್ಯಕ್ಟಿವೇಟ್ ಮಾಡಬೇಕಂತಂದರೆ ಸೊ ಫಸ್ಟ್ ಆಫ್ ಆಲ್ ಪಿನ್ನನ್ನು ಜನ್ರೇಟ್ ಮಾಡಬೇಕು. ಆಕ್ಸಿಸ್ ಬ್ಯಾಂಕ್ ATM ಪಿನ್ನನ್ನು ಹೇಗೆ ಜನ್ರೇಟ್ ಮಾಡೋದಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಪ್ರೋಸೆಸ್ ತಿಳಿಸ್ಕೊಡ್ತೀನಿ. ಸೊ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ವಲ್ಪ ಏನಾದರೂ ಗೊತ್ತಾಗಲಿಲ್ಲ ಅಂತ ಹೇಳಿ ತಪ್ಪು ಮಾಡಿದ್ವಿ ಅಂದರೆ ATM ಕಂಪ್ಲೀಟ್ಲಿ ಬ್ಲ್ಯಾಕ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ಇಲ್ಲೇ ATM ಇದೆ, ಬನ್ನಿ ಹೋಗೋಣ, ಯಾವ ರೀತಿ ಜನ್ರೇಟ್ ಮಾಡೋದಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಯಾರಾದರೂ ಹೊಸ್ತಾ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನಿಮಗೆ ಕಾಣ್ತಾ ಇರ್ಬೋದು ATM ಇಲ್ಲಿದೆ. ಸೊ ಬನ್ನಿ, ಯಾರು ಇಲ್ಲ ಸದ್ಯ. ಸೊ ಓಪನ್ ಮಾಡಿದೆ, ಜಸ್ಟ್ ಕಂಪ್ಲೀಟ್ ಕ್ಲಾರಿಟಿಯಾಗಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಜಸ್ಟ್ ATM ಈ ಥರ ಒಳಗಡೆ ಹಾಕಿ, ಸೊ ಈ ಥರ ಡಿಪ್ ಮಾಡಿ. ಸೊ ನಿಮಗೆ ಕಾಣ್ತಾ ಇರೋದು ಬ್ಲ್ಯಾಕ್ ಇದೆಯಲ್ಲ, ಸೊ ಜಾಸ್ತಿ ದಪ್ಪ ಇದೆಯಲ್ಲ, ಸೊ ಇಲ್ಲಿ ಸೊ ಗ್ಯಾಪ್ ಒಳಗಡೆ ಸೊ ನೀವು ಪುಷ್ ಮಾಡಿ. ಪುಷ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಸೊ ಡು ನಾಟ್ ರಿಮೂವ್ ಯುವರ್ ಕಾರ್ಡ್ ಅಂತ ಬರ್ತಾ ಇದೆ. ಸೊ ವೆಯ್ಟ್ ಮಾಡಿ. ಸೊ ನಿಮಗೆ ಕಾಣ್ತಾ ಇರ್ಬೋದು ಇಂಗ್ಲೀಷ್ ಮತ್ತು ಕನ್ನಡ ಮತ್ತು ಮೋರ್ ಲ್ಯಾಂಗ್ವೇಜ್ ಅಂತ ಇದೆ, ತೆಲುಗು ಮತ್ತು ಹಿಂದಿ ಎಲ್ಲ ಇದೆ. ಸೊ ನಾನು ಇಂಗ್ಲೀಷಲ್ಲಿ ಸೊ ನಿಮಗೆ ತಿಳಿಸ್ಕೊಡ್ತೀನಿ. ಜಸ್ಟ್ ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡ್ತಾ ಇದೆ. ಸೊ ನಿಮಗೆ ಕಾಣ್ತಾ ಇರೋದು ಇಂಗ್ಲೀಷ್, ಇಲ್ಲಿ ಕ್ಲಿಕ್ ಮಾಡಿದೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರೋದು ಬ್ಯಾಂಕ್ ಸರ್ವಿಸ್, ಸ್ಪೆಷಲ್ ಸರ್ವಿಸ್, ರಿಜಿಸ್ಟ್ರೇಷನ್ ಅಂತ ಬರ್ತಾ ಇದೆ. ಲೆಫ್ಟ್ ಸೈಡಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಸೆಟ್ ಪಿನ್ ಮತ್ತು IMT ಅಂತ ಇದೆ. ಸೊ ಈ 3 ಸರ್ವಿಸು ಮತ್ತು ಇಲ್ಲಿ ಕಾಣ್ತಾ ಇರ್ಬೋದು ಈ ಕೆಳಗಡೆ 2 ಸರ್ವಿಸ್ ಇದೆ. ಸೆಟ್ ನ್ಯೂ ಪಿನ್ ಅಂತ ಇದೆಯಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪ್ಲೀಸ್ ವೆಯ್ಟ್ ಅಂತ ತೋರಿಸ್ತಾ ಇದೆ, ನಿಮಗೆ ಕಾಣ್ತಾ ಇರ್ಬೋದು. ಸೊ ಇದು ಬೇಗ ನೀವು ಎಂಟರ್ ಮಾಡಬೇಕಾಗುತ್ತೆ. ಸೊ ಈ ಒಂದೆಲ್ಲ ರಿಜಿಸ್ಟ್ರೇಷನ್ನ, ಇಲ್ಲಾಂದರೆ ಬೇಗ ಸ್ಕಿಪ್ ಆಗಿಬಿಡುತ್ತೆ. ನಿಮಗೆ ಕಾಣ್ತಾ ಇರ್ಬೋದು ಪ್ಲೀಸ್ ಎಂಟರ್ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ. ಸೊ ನಿಮ್ಮ ಒಂದು ಫೋನ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಎಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ. ಡೇಟು, ಮಂತು, ಇಯರ್ ಈ ಥರ ಪ್ಯಾಟ್ರನಲ್ಲಿ ಎಂಟ್ರಿ ಮಾಡಬೇಕು. ನೆಕ್ಸ್ಟು ಎಸ್ ಮೇಲೆ ಕ್ಲಿಕ್ ಮಾಡಿ. ಈಗ ಡಿಸ್ಪ್ಲೇ ಆಗ್ತಾಯಿದೆ ಡು ನಾಟ್ ರಿಮೂವ್ ಯುವರ್ ಕಾರ್ಡ್ ಅಂತ. ಸೊ ವೆಯ್ಟ್ ಮಾಡಿ. ಸೊ ಅದು ಬಫರಿಂಗ್ ಆಗ್ತಾಯಿದೆ. ಸೊ ನಿಮಗೆ ಕಾಣ್ತಾ ಇರ್ಬೋದು ಪ್ಲೀಸ್ ವೆಯ್ಟ್ ಯುವರ್ ಟ್ರಾನ್ಸಾಕ್ಷನ್ ಈಸ್ ಬೀಯಿಂಗ್ ಪ್ರೋಸೆಸ್ ಅಂತ ಬಂತು. ಸೊ ಈಗ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಪಾಸ್ ಕೋಡ್ 4 ಡಿಜಿಟ್ ಪಿನ್ ಬಂದಿರುತ್ತೆ ಮೆಸೇಜ್ ಬಾಕ್ಸಲ್ಲಿ, ಅದನ್ನು ಇಲ್ಲಿ ಎಂಟರ್ ಮಾಡಿ. ಒಂದು 10 ಸೆಕೆಂಡ್ ವೆಯ್ಟ್ ಮಾಡಿ. ಈಗ ಬಫರಿಂಗ್ ಆಗ್ತಾಯಿದೆ. ಸೊ ಈಗ ನಿಮಗೆ ಕಾಣ್ತಾ ಇರ್ಬೋದು ಪ್ಲೀಸ್ ಎಂಟರ್ ಯುವರ್ ನ್ಯೂ ಪಿನ್ ಅಂತ ಇದೆ. ಸೊ 4 ಡಿಜಿಟನ್ನು ನೀವು ಎಂಟರ್ ಮಾಡಿ, ಅಂದರೆ 4 ಸಂಖ್ಯೆನ ನೀವು ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ. ಸೊ ಯಾವುದಾದ್ರು ನಿಮಗೆ ಗುರ್ತಿರೋ ಅಂಥ ಸಂಖ್ಯೆನ ಇಲ್ಲಿ ಎಂಟರ್ ಮಾಡಿ, ಮತ್ತೆ ಎಂಟರ್ ಮಾಡಿ. ಸೊ ಎಂಟರ್ ಮಾಡಿಬಿಟ್ಟು ಇಲ್ಲಿ ಕಾಣ್ತಾ ಇರ್ಬೋದು ಎಂಟರ್ ಕೇಳ್ತಾ ಇದೆ, ಮತ್ತೆ ಎಂಟರ್ ಮಾಡಿ. ಓಕೆನಾ? ಎಂಟರ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಡು ನಾಟ್ ರಿಮೂವ್ ಯುವರ್ ಕಾರ್ಡ್ ಅಂತ ಇದೆ. ಸೊ ಈಗ ಕಂಪ್ಲೀಟ್ ಪ್ರೊಸೆಸಿಂಗ್ ಆಗ್ತಾಯಿದೆ. ಸೊ ಈಗ ಕಂಪ್ಲೀಟಾಗಿ ಜನ್ರೇಟ್ ಆಗುತ್ತೆ ಹೊಸ ಪಿನ್ನು. ಸೊ ಇದೇ ರೀತಿ ಆ್ಯಕ್ಟೇಷನ್ ಕೂಡ ಆಗುತ್ತೆ. ನಿಮಗೆ ಕಾಣ್ತಾ ಇರ್ಬೋದು ಒಂದು ಸ್ಲಿಪ್ ಬಂತು, ಇಲ್ಲಿ ಬಂದ ತಕ್ಷಣ ನಿಮಗೆ ತೋರಿಸುತ್ತೆ ಅದ್ರ ಮೇಲೆ. ಸೊ ಕಾಣ್ತಾ ಇರ್ಬೋದು ಚೇಂಜ್ಡ್ ಯುವರ್ ಪಿನ್ ಅಂತ ಬಂತು, ಕಾಣ್ತಾ ಇದೆಯಾ? ಚೇಂಜ್ಡ್ ಅಂತ ಬಂದು ನೋಡಿ, ಪಿನ್ ಚೇಂಜ್ಡ್ ಅಂತ. ಸೊ ಈ ರೀತಿ ಬಂದರೆ ಪಿನ್ ಇವಾಗ ಆಲ್ರೆಡಿ ಜನ್ರೇಟ್ ಆಗಿದೆ, ಹಾಗೆ ನಿಮ್ಮ ATM ಕಾರ್ಡ್ ಕೂಡ ಆ್ಯಕ್ಟಿವೇಷನ್ ಆಯಿತು. ಸೊ ಈ ರೀತಿಯಾಗಿ ATM ಪಿನ್ನನ್ನು ಈಸಿಯಾಗಿ ಜನ್ರೇಟ್ ಮಾಡ್ಬೋದು. ಸೊ ಹಾಗೆ ನಿಮ್ಮ ATM ಕಾರ್ಡನ್ನು ಹೊಸದಾಗಿ ತೊಗೊಂಡಿದ್ರೆ ಸೊ ಆ್ಯಕ್ಟಿವೇಷನ್ ಕೂಡ ಸೊ ಇದೇ ರೀತಿ ಮಾಡ್ಬೋದು.
ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ಹೆಲ್ಪ್ಫುಲ್ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಯಾರಾದರೂ ಹೊಸ್ತಾ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.